ನೋಡ್ರಲ್ಲ, ಈಗಿಂದೀಗಲೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿರೋ ಹೂ ತಕ ಬನ್ನಿ. ದೂರಕ್ಕೆ ನಿಂತ್ಕೊಂಡ್ರೆ ಹೆಂಗಲ್ಲ ಮಾತಾಡೋದು? ಹೂ ತಕ ಬಂದ್ಮೇಲೆ ರೂಮ್ನ ಸಂದಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಡು. ಸಂದಾಗಿರ್ಬೇಕು ಡಿಸೈನು. ಓಕೆ, ಆಮೇಲೆ ಆ ರೂಮ್ನಾಗ ಹಾಕ್ತಾರಲ್ಲ ಅದೆಂಥದ್ದು ಸೆಂಟು ಹಾಂ, ಅದನ್ನು ತಕ ಬಂದ್ಬಿಡು. ಹಸಿ ಜಾಸ್ತಿನೇ ಕೊಟ್ಟೇನು ಕಾಸು. ಅಯ್ಯೋ, ಎಷ್ಟೆಲ್ಲ ಬೇವ್ತಾ ಇದ್ದಿ. ಈ ಕಲರು ನಿಂಗೆ ಸೂಟ್ ಆಯ್ತದೆ. ಮುದ್ಕಿ ಏನ್ ನಿಂದು? ಅದ್ಯಾವ್ರೆ ಬಂದ್ ಹೇಳಿದ್ರು ನಮ್ ರುದ್ರ ಗ್ರೀಸ್ಮಿನ ಬುಟ್ಟಿರಕ್ಕಿಲ್ಲ. ಆಟಕ್ಕೂ ಯಾಕೆ ಬುಟ್ಟಿರ್ಬೇಕು ಅಂತೀನಿ, ಈಡ್ ದಿನ ಬುಟ್ಟಿರ್ಲಿಲ್ವೇ? ಅಲ್ಲ, ಮೊಮ್ಮಗು ಬರ್ಬೇಕು ಅನ್ನೋ ಆಸೆ ನಮ್ಗೆ ಯಾರಿಗೂ ಇರಕ್ಕಿಲ್ವೇ? ಅಯ್ಯೋ ಶಿವನೇ, ಖುಷಿಯಾಗಿರೋ ವಿಚಾರಕ್ಕೆ ಮೂತೆ ತಿರ್ಸ್ಕೊಳ್ಳೋದ್ ನೋಡುವ. ನನ್ ಮಗ ಪಾಪ ಈಡ್ ದಿನ ಬ್ರಹ್ಮಚರ್ಯ ಪಾಲಿಸಿ ಕಾದು ಕುಂತವ್ನೆ. ಈಗಾರು ಟೈಮ್ ಬಂದೈತಲ್ಲ ಅನ್ಕೊಳ್ಳೋದ್ ಬಿಟ್ಟು ರುದ್ರ ಹೋಗ್ಲಾ, ನಿನ್ ರೂಮ್ ಹೆಂಗ್ ಬೇಕೋ ಹಂಗ್ ತಯಾರು ಮಾಡ್ಕೊ ಹೋಗ್ಲಾ, ನಿಂದೆ ಖುಷಿ. ಏಯ್, ಅದು ನೀನು ಅವನ್ಗೆ ಹೇಳ್ಬೇಕೇನೆ? ಆಗ್ಲೇ ನೋಡ್ಲಿಲ್ವಾ ಕಳ್ ನನ್ನ ಮಗ ಅವ್ರ ಹತ್ರ ಹೆಂಗ್ ಮಾತಾಡ್ತಿದ್ದ ಅಂತ? ಏಯ್, ಏನಾದರೂ ಮಾಡು, ಆದ್ರೆ 9 ತಿಂಗಳಿಗೆ ಮನೇನಾಗೆ ತೊಟ್ಲು ತುಂಬಬೇಕು. ಆಟೆಯ ನೀ ಹೇಳಿದ್ಯಲ್ಲ ಅಪ್ಪಯ್ಯ, ಮುಗೀತು. ನೀನು ಹಾಕಿದ ಗೆರೆಯ ನಾ ಯಾವತ್ತಾರು ದಾಟಿದ್ದೀನಿ, ದಾಟಕ್ಕಿಲ್ಲ. ಆಹಾ, ಇದಕ್ಕಾದ್ರೂ ನೋಡು ಹೆಂಗ್ ನುಲಿತಾನೆ ನಿನ್ನ ಮಗ. ಸರಿ ಸರಿ, ಅದೆಲ್ಲ ರಾತ್ರಿ ನೋಡ್ಕೊಳ್ಳುಮ್ಮ. ಈಗ ಪೂಜೆ ಶುರು ಮಾಡಿದ್ರೆ ಆಯ್ತು. ಗೌರಿಯಲ್ಲಿ ಕಾಣ್ತಿಲ್ವಲ್ಲ ಅವಾಗಿಂದ? ಎಲ್ರು ಹಂಗೇನಯ್ಯ, ಕ್ಯಾಮೆ ಅಂತ ಹೇಳಿದ್ರೆ ಕೋಪ್ ದೊಡ್ಡ ಇದ್ದಾರೆ. ಎಲ್ಲೋದ್ಲಮ್ಮಿ ನಿನ್ನಕ್ಕ? ಬರೀ ಇಂತವಯ್ಯ ನೋಡಮ್ಮಿ. ನಿನ್ನ ಅಕ್ಕ ಅವಳಲ್ಲ, ಅವಳು ಬಂದ್ಮ್ಯಾಕೆ ಬಿರ್ಬಿರ್ನೆ ಪೂಜೆಗೆಲ್ಲ ತಯಾರು ಮಾಡ್ಕೊಳಕ್ ಹೇಳು. ಅಲ್ಲ ಕಣಮ್ಮಿ, ನೀನು ಮುತ್ತೈದೆ, ಹೊಸಿ ಮುತ್ತೈದೆ ಅವತಾರದಲ್ಲಿ ಇರೋದ್ ಕಲ್ತ್ಕ. ಈಗ್ಲೇ ಹೇಳಿವ್ನಿ, ಮತ್ತೆ ಹೇಳಿಸ್ಕೊಂಡಂಗ್ ಮಾಡ್ಬೇಡ. ಏನು ಮಾತಾಡಂಗಿಲ್ಲವ ನಾವು? ಮಾತಾಡಿದ್ರೆ ಸಾಕು, ಮುಖ ಹಿಂಗ್ ಮಾಡ್ಕೊಂಡು ಮೌನವ್ರ ತಾನೇ ಆಚರಿಸ್ಬಿಟ್ಟಿ. ಲೇ ರುದ್ರ, ಎದ್ದೋಗ್ಲ ಇಲ್ಲಿಂದ. ಪೂಜೆ ಎಲ್ಲ ತಯಾರಾದ್ಮೇಲೆ ಕರಿತೀನಿ. ಆಮೇಲೆ ಬರ್ತೀನಿ. ಗೌರವ, ನೀನು ಯಾಕೆ ಇಲ್ಲಿ ಬರಕ್ಕೆ ಹೋದೆ? ಬರ್ದೆ, ನೀವು ಉಪವಾಸ ಇರಲಿ ಅಂತ ಹಾಗೆ ಬಿಟ್ಬಿಡ್ಬೇಕಿತ್ತಾ? ಅದು ಹಂಗಲ್ಲ ಗೌರವ,
ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಮನೆಯವ್ರಿಗೆ ಯಾರಿಗಾನ ಗೊತ್ತಾದರೆ ನಿನಗೆ ಅಪಾಯ ತಪ್ಪಿದ್ದಲ್ಲ. ಆಮ್ಯಾಗ ನನ್ನಿಂದ ನಿಮಗೂ ತೊಂದರೆ ಆಯ್ತದೆ. ಸುಮ್ಕೆ ನನ್ನನ್ನು ಬಿಟ್ಬಿಡಿ. ನಾನು ಎಲ್ಲಿಗಾನ ದೂರ ಹೋಗಿ ನನ್ನ ಜೀವನ ನಾನು ಹೆಂಗೋ ನೋಡ್ಕೋತೀನಿ. ಈ ಮನೆ ಕಡೆ ತಲೆನೂ ಹಾಕಕ್ಕಿಲ್ಲ. ಅಕ್ಕ, ಅವ್ರಿಗೆಲ್ಲ ಅದೇ ತಾನೇ ಬೇಕಾಗಿರೋದು. ನೀವು ತೊಂದರೆ ಅಂತಾನೆ ಅವ್ರು ನಿಮ್ಮನ್ನ ಮುಗ್ಸಕ್ಕೆ ನೋಡಿದ್ದು. ಈಗ ನೀವು ಇಲ್ಲಿಂದ ಹೋಗಿ ಅವ್ರ ಕೆಲಸನ ಸುಲಭ ಮಾಡಬೇಕು ಅಂದ್ಕೊಂಡಿದ್ದೀರಾ? ನನ್ನ ಕೈಲಾದ್ ಬಿಟ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ನೀನೇ ಹೇಳು. ನಿಮ್ಮ ಕೈಲಿ ಆಗದೆ ಇರೋದು ಏನೂ ಇಲ್ಲ ಅಕ್ಕ. ಸಾವಿಗೆ ಸವಾಲ್ ಹಾಕಿ ವಾಪಸ್ ಬಂದಿರೋರು ನೀವು. ಈ ಸಲ ನಿಮ್ಗೋಸ್ಕರ, ನಿಮ್ಮ ತನಕ್ಕೋಸ್ಕರ ಧೈರ್ಯ ತಗೊಂಡು ಗಟ್ಟಿಯಾಗಿ. ಅನ್ಯಾಯವಾಗಿ ನಿಮ್ಮನ್ನ ಸಾಯ್ಸಕ್ ನೋಡಿದ್ರಲ್ಲ, ಆ ಪಾಪಿಗಳನ್ನ ಸದೆ ಬಡಿರಿ. ಆ ತಾಯಿ ದುರ್ಗೆ ಮಹಿಷನನ್ನ ಹೇಗ್ ವಧಿಸಿದ್ಲೋ ಹಾಗೆ ನೀವು ಮಹಿಷಾಸುರ ಮರ್ದಿನಿ ಆಗ್ಬೇಕು ಅಕ್ಕ. ನಾನು ಮಹಿಷಾಸುರ ಮರ್ದಿನಿನ? ನೀನು ಯೋನವ ಹೇಳ್ತಿದ್ಯಾ? ನಾನು ಸರಿಯಾಗಿ ಹೇಳ್ತಿದ್ದೀನಿ ಅಕ್ಕ. ಮನ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ. ಆದ್ರೆ ನೀವು ಮನ್ಸು ಮಾಡ್ಬೇಕಷ್ಟೇ. ಸೋಲು ಒಪ್ಕೊಳ್ಳೋದೇ ಸೋಲು. ಆದ್ರೆ ಈ ಸಲ ಮಾತ್ರ ನೀವು ಸೋಲ್ಬಾರ್ದು. ಇದನ್ನ ನೀವೇ ನಿಮಗೆ 100 ಸಲ ಹೇಳ್ಕೊಳ್ಳಿ. ನೀವು ನಿಮ್ಮ ಈ ಹೋರಾಟದಲ್ಲಿ ಗೆಲ್ಲೇಬೇಕು. ಆ ಪಾಪಿಗಳಿಗೆ ಶಿಕ್ಷೆ ಕೊಡಿಸಲೇಬೇಕು. ಸರಿ ಅಕ್ಕ, ನೀವು ಊಟ ಮಾಡಿ ರೆಸ್ಟ್ ಮಾಡಿ. ಮಾತ್ರೆ ತಗೊಳ್ಳೋದು ಮಾತ್ರ ಮರಿಬೇಡಿ. ನಾನು ಆಮೇಲೆ ಬರ್ತೀನಿ. ಹುಷಾರು. ಬಾಗ್ಲು ಹಾಕೊಂಡೇ ಇರಿ. ಅಲ್ಲ, ಪೂಜೆಗೆ ನಾವೆಲ್ಲ ಬಂದಾಯ್ತು. ನಮ್ಮನೆ ಮಾರಾಣಿರ್ಗೆ ಆ ಯೋಚನೆನೇ ಇಲ್ಲ. ಏನೋ ಒಬ್ಳು ಸೊಸೆ ಸಂದಾಗ ಸಿಕ್ಕವಳೆ ಅಂತ ಅನ್ಕೊಂಡಿದ್ದೆ. ಅವಳು ಅಂತವಳೆ ಆಗೋಗ್ಬಿಟ್ಲು. ನನ್ನ ಕರ್ಮ. ಬಾರವ, ಬಾ 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 ಬಾ. ಎಲ್ಲಿ ದೊಡ್ಡ ಮಾರಾಣಿ? ಅಲ್ಲ ಕಣನಿ, ಆಟೆಲ್ಲ ಹೇಳಿದ್ರು ತಾಳಿ ಕಾಲುಗ್ರು ಹಾಕೊಂಡಿಲ್ವಲ್ಲ ನೀನು? ನನ್ನ ಮಾತಿಗೆ ಬೆಲೆನೇ ಇಲ್ವೇ? ಅವಳೆಲ್ಲೋದ್ಲು? ಮುತ್ನಂಗಿದ್ದ ನಿನ್ನ ಈ ತರ ದೂರ ಮಾಡಿ ಹಾಳು ಮಾಡವಳಲ್ಲ. ಎಲ್ಲೋದ್ಲು ಅವಳು ಅಂತವ? ಈಟತ್ತಾದ್ರೂ ಕಣ್ಣಿ ಕಾಣ್ದಾಗೆ ಅದ್ ಎಲ್ಲ ಹಾಳಾಗೋಗೋಳು. ಹಬ್ಬದಿನನುವೆ ಹೊಟ್ಟೆ ಉರ್ಸೋದ್ ಬಿಡಕ್ಕಿಲ್ಲ ಅವಳು. ಅವೋ ಹಬ್ಬ ಹಬ್ಬ ಅಂತ ಮನೆ ಎಲ್ಲ ಮಡಿ ಮಾಡ್ಕೊಂಡು ನೀನ್ ಸೊಸೆ ತಿರುಗಿ ಬಾಯಿ ಬಂದಂಗೆ ಬೈತಾ ಇದೆಯಲ್ಲ. ನೀ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನ? ಏನ್ ನಿನ್ ಪ್ರಾಬ್ಲಮ್ಮು? ಏನಕ್ಕೆ ನನ್ನ ಅಮ್ಮಿಯವ್ರಿಗೆ ಬೈಕ್ ಬಂದಂಗೆ ಬೈತಿದ್ಯಾ? ಸುಮ್ಕೆ ಅಂತದ್ಲ. ಪೂಜೆಗೆ ನಾವೆಲ್ಲ ದೊಡ್ಡವ್ರು ಬಂದಾಯ್ತು. ಎಲ್ಲ ಅವಳು. ಅಪ್ಪಯ್ಯ, ನೀನ್ ಯಾಕೆ ಹಿಂಗೆ ಆಡ್ತಿದ್ಯಾ? ಹೊಸಿ ತೆಪ್ಪಗಿರು. ನನ್ನ ಅಮ್ಮಿಯವರು ಹಬ್ಬ ಅಂತ ನಿಮ್ ಎಲ್ರಿಗಿಂತ ಜಾಸ್ತಿ ಕೆಲಸ ಅವರೇ ಮಾಡ್ಕೊಂಡು ನಿಂತವ್ರೆ. ಅವ್ವ ಕೆಲ್ಸದವ್ರಿಗೆ ಊಟ ಬಡಿಸು ಅಂತ ಹೇಳಿದ್ರು. ಅದಕ್ಕೆ ಹೋಗಿರ್ಬೇಕು. ಬರ್ತಾರೆ ಇರು. ಕೆಲಸದವ್ರಿಗೆ ಊಟ ಕೂಡ ಕಳ್ಸಿದ್ದೀರ ನೀವು? ಅದ್ ಯಾವ ಕೆಲಸದವ್ರು ಅಂತೀನಿ? ಮನೇಲಿ ಹಬ್ಬ ಪೂಜೆ ಮಾಡಿಕೊಂಡು 3 ಹೊತ್ತು ಸಮಾಜ ಸೇವೆ ಮಾಡಕ್ಕಾಯ್ತದ? ನಿಂದೊಳ್ಳೆ ಕರ್ಮ ಆಯ್ತಲ್ಲ ನಂಗೆ. ಲೇ ಶಂಕರ, ಎಲ್ಲೋದ್ಲು ನೋಡೋಗ್ಲಾ? ಆಯ್ತು ಇರು, ನಾನೇ ಹೋಗೋದು ಎಲ್ಲವ್ರೆ ಅಂತ ನೋಡ್ಕೊಂಡು ಕರ್ಕೊಂಬರ್ತೀನಿ. ಆಗ ಅಮ್ಮಿಯವರೇ ಬಂದ್ರು. ಏನೇ ಡಿಗ್ರಿ ಮೇಡಮ್? ಅಲ್ಲ ಬರಕ್ ಇಟ್ಟೋತೆ ಪೂಜೆ ಎಲ್ಲ ಬಿಟ್ಬಿಟ್ಟು ನಿನಗೆ ಕಾಯ್ಕೊಂಡು ಕುತ್ಕೊಳಕ್ ಆಯ್ತದ? ಅದು ಗೊತ್ತು ಇರಕ್ಕಿಲ್ವೇ? ಸಾರಿ ಅತ್ತೆ, ಅದು ಅದನ್ನ ನೀನೇ ಇಟ್ಕೊಂಡು ಬಿರ್ಬಿರ್ನೆ ಪೂಜೆ ಮಾಡು ಬಾ. ಲೇ ಗ್ರೀಸ್ಮಿ, ಪೂಜೆ ಶುರು ಮಾಡ್ಬೇಕು ಬನ್ನಿ ಅಂತ ಹೇಳಿ ನಿನ್ ಗಂಡನ ಕರ್ಕ ಬಾ ಹೋಗು.